ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪ ಸ್ಥಾನ ಹೊತ್ತಿರುವಂತಹ ದರ್ಶನ್ ಸಾಕಷ್ಟು ದಿನಗಳಿಂದ ಹಾಸಿಗೆ ದಿಂಬಿಗೋಸ್ಕರ ಬೇಡಿಕೆಯನ್ನು ಇಟ್ಟಿದ್ರು. ಜೈಲಾಧಿಕಾರಿಗಳ ವಿರುದ್ಧ ಆರೋಪ ಮಾಡಿದ್ರು. ದರ್ಶನ್ಗೆ ಜೈಲಲ್ಲಿ ಸಿಗೋದಿಲ್ಲ ಹಾಸಿಗೆ ಮತ್ತು ದಿಂಬು. ಹಾಸಿಗೆ ಮತ್ತು ದಿಂಬಿಗೆ ನಟ ದರ್ಶನ್ ಬೇಡಿಕೆಯನ್ನು ಇಟ್ಟಿದ್ರು. ಪರಪ್ಪನ ಅಗ್ರಹಾರ ಜೈಲಿಗೆ ಈಗ ಭೇಟಿ ನೀಡಿ ಪರಿಶೀಲನೆ ಮಾಡಿ ವರದಿ ಕೊಟ್ಟಿದ್ದಾರೆ. ಜೈಲು ಮ್ಯಾನ್ಯುವಲ್ ಪ್ರಕಾರ ದಿಂಬು ಹಾಸಿಗೆ ಕೊಡುವಂತಿಲ್ಲ. ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ರು ಜೈಲಿಗೆ ಭೇಟಿ ನೀಡಿ ದರ್ಶನ್ ಬ್ಯಾರಕ್ಕನ್ನು ಪರಿಶೀಲಿಸಿ ಕೋರ್ಟ್ಗೆ ಈಗ ವರದಿ ಕೊಟ್ಟಿದ್ದಾರೆ. ದರ್ಶನ್ಗೆ ಜೈಲಲ್ಲಿ ಹಾಗಾಗಿ ಸಿಗೋದಿಲ್ಲ, ಅಂದರೆ ಜೈಲಿನ ಒಂದು ನಿಯಮಾನುಸಾರ ಪ್ರಕಾರವಾಗಿ ಕೊಡಲಿಕ್ಕೆ ಬರಲ್ಲ. ಯಾಕಂದರೆ ದರ್ಶನ್ ನಟನೆ ಇರ್ಬೋದು, ಆದರೆ ಈ ಜೈಲು ಅಂತ ಬಂದಾಗ ಈಗ ಎಲ್ಲ ಕೈದಿಗಳು ಒಂದೇ. ಈಗ ನ್ಯಾಯಾಲಯಕ್ಕೆ ಅಲ್ಲಿ ಇವರು ಸೆಲೆಬ್ರಿಟಿ ಅಥವಾ ಇನ್ನೊಬ್ಬ ನಾರ್ಮಲ್ಲು ಆ ಥರ ಏನಿಲ್ಲ, ಎಲ್ಲರೂ ಕೂಡ ಈಕ್ವಲ್ ಇದ್ದಾರೆ. ಹಾಗಾಗಿ ಕೊಡ್ಲಿಕ್ಕೆ ಬರಲ್ಲ ಅಂತ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ ವರದಿಯನ್ನು. ದರ್ಶನ್ಗೆ ಕಲ್ಪಿಸಿರುವ ಸೌಲಭ್ಯ ಮತ್ತು ವ್ಯವಸ್ಥೆಗಳ ಬಗ್ಗೆ, ಇನ್ನು ಸೂರ್ಯನ ಬೆಳಕಲ್ಲಿ ವಾಕಿಂಗ್ ಅವಕಾಶ ಕೂಡ ಕೋರಿದ್ರು ದರ್ಶನ್. ಇನ್ನು ಜೈಲು ಮ್ಯಾನ್ಯುವಲ್ ಪ್ರಕಾರ 1 ಗಂಟೆ ವಾಕಿಂಗ್ಗೆ ಅವಕಾಶ. ದರ್ಶನ್ ವಾಕಿಂಗ್ ಸಂದರ್ಭದಲ್ಲಿ ಇತರೆ ಕೈದಿಗಳಿಂದ ಕೇಕೆ ಮತ್ತು ಶಿಳ್ಳೆ ಹೊಡಿತಾ ಇದ್ದಾರೆ. ವಾಕಿಂಗ್ ಇಲ್ಲದೆ ಕಾಲಿಗೆ ಫಂಗಸ್ ಅಂತಲೂ ಕೂಡ ಆರೋಪವನ್ನು ಮಾಡಿದ್ರು ದರ್ಶನ್. ಫಂಗಸ್ ಇಲ್ಲ, ಕಾಲಿನ ಹಿಂಬಡಿಯಲ್ಲಿ ಬಿರುಕಿದೆ ಅಂತ ಉಲ್ಲೇಖ ಆಗಿದೆ. ದರ್ಶನ್ ಸೆಲೆಬ್ರಿಟಿ ಆಗಿದ್ದರಿಂದ ವಾಕಿಂಗಿಗೆ ಮುಕ್ತ ಅವಕಾಶ ಕೊಡೋಕ್ಕಾಗಲ್ಲ. ಟಿವಿ ಮನವಿಗೂ ಕೂಡ ಎಲ್ಲ ಕೈದಿಗಳಿಗೂ ನೀಡಲಿಕ್ಕೂ ಸಾಧ್ಯ ಇಲ್ಲ ಅಂತಲೂ ಕೂಡ ಈಗ ಒಂದು ಕಡೆ ಕೋರ್ಟ್ ಹೇಳ್ತಾ ಇದೆ. ಇನ್ನು ಬ್ಯಾರಕ್ನಲ್ಲಿ 2 ಸ್ನಾನಗೃಹ ಮತ್ತು ಇತರೆ ವ್ಯವಸ್ಥೆಗಳನ್ನು ಕೂಡ ಕೇಳಿದರು ದರ್ಶನ್. ಸಾಕಷ್ಟು ಬೇಡಿಕೆಗಳನ್ನು ಕೇಳಿದರು. 2 ಸ್ನಾನಗೃಹ ಮತ್ತು ದೇಸಿ ವೆಸ್ಟರ್ನ್ ಟಾಯ್ಲೆಟ್ ಇವೆ. ಆದರೆ ದರ್ಶನ್ಗೆ ಬಹುತೇಕ ಸೌಲಭ್ಯವನ್ನು ಈಗ ಒದಗಿಸಿರುವ ಬಗ್ಗೆ ವರದಿಯಲ್ಲಿ ಉಲ್ಲೇಖ ಆಗಿದೆ. ಅದ್ರ ಜೊತೆಗೆ ಸೊಳ್ಳೆ ಬತ್ತಿ, ಕನ್ನಡಿ, ಬಾಚಣಿಗೆ ನೀಡಲಿಕ್ಕೂ ಕೂಡ ಮ್ಯಾನ್ಯುವಲ್ನಲ್ಲಿ ಅವಕಾಶ ಇದೆ. ಅಂದರೆ ಇದು ಜೈಲು ಕೈಪಿಡಿ ಅನ್ನೋದು ಏನಿರ್ತದಲ್ಲ, ಆ ಜೈಲಿನ ಕೈಪಿಡಿಗೆ ಅನುಸಾರವಾಗಿ ಜೈಲಾಧಿಕಾರಿಗಳು ದರ್ಶನ್ಗೆ ಏನೇನು ಕೊಡಬೇಕು ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ. ಈ ಹಿಂದೆ 2 ಬಾರಿ ಕೋರ್ಟಿಗೆ ಮನವಿಯನ್ನು ಮಾಡಿಕೊಂಡಿದ್ರು. ಆದರೂ ಕೂಡ ಕೋರ್ಟ್ ನಾವು ಆದೇಶವನ್ನು ಹೊರಡಿಸಿದ್ದೀವಿ, ಜೈಲಾಧಿಕಾರಿಗಳಿಗೆ ಹೇಳ್ತೀವಿ, ಅದನ್ನು ಕೊಡ್ತಾರೆ ಅಂತಲೂ ಕೂಡ ಹೇಳಿದರು. ಸ್ವತಃ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳೇ ಭೇಟಿಯನ್ನು ಕೊಟ್ಟು ದರ್ಶನ್ ಇರುವ ಬ್ಯಾರಕ್ಕನ್ನು ಈಗ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲೇ ಜೈಲಿಗೆ ಒಂದು ಸಂಬಂಧಪಟ್ಟಂಗೆ, ಜೈಲಿನ ಕೈಪಿಡಿಗೆ ಸಂಬಂಧಪಟ್ಟಂಗೆ ಎಲ್ಲ ರೀತಿಯಾದಂಥ ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಸುಚಿತ್ರ ಕೊಡ್ತಾ ಹೋಗ್ತಾರೆ. ಹೆಚ್ಚಿನ ಡೀಟೇಲ್ಸನ್ನು ಸುಚಿತ್ರ, ಸಾಕಷ್ಟು ಸಂದರ್ಭದಲ್ಲಿ ದರ್ಶನ್ ಈಗ ಜೈಲಾಧಿಕಾರಿಗಳ ವಿರುದ್ಧ ಆರೋಪ ಮಾಡ್ತಾ ಇದ್ರು, ನನಗೆ ಫೆಸಿಲಿಟಿ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ನೋಡಿದರೆ ಕಾನೂನು ಸೇವಾ ಪ್ರಾಧಿಕಾರದವರು ಈಗ ಭೇಟಿಯನ್ನು ಕೊಟ್ಟು ದರ್ಶನ್ ಬ್ಯಾರಕ್ ಚೆಕ್ ಮಾಡಿದ್ದಾರೆ. ಏನೇನು ವರದಿಯನ್ನು ಕೊಟ್ಟಿದ್ದಾರೆ ಕೋರ್ಟಿಗೆ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಅಂತ? ಸಚಿನ್, ಏನು ದರ್ಶನ್ಗೆ ಯಾವುದೇ ರೀತಿ ಜೈಲಿನಲ್ಲಿ ಸೌಲಭ್ಯಗಳನ್ನ ಕಲ್ಪಿಸ್ತಾ ಇಲ್ಲ ಅಂತ ಹೇಳಿ ಒಂದು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ಕೂಡ ಇತ್ತು. ಏನು 64ನೇ CCH ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೀತು. ಏನು ನಮಗೆ ಯಾವುದೇ ರೀತಿ ಕೋರ್ಟ್ನಿಂದ ಆದೇಶ ಇದ್ರೂ ಕೂಡ ನಮಗೆ ಹಾಸಿಗೆ ದಿಂಬು ಆಗಲಿ ಯಾವುದೇ ರೀತಿಯ ಸೌಲಭ್ಯವನ್ನ ಕಲ್ಪಿಸ್ತಾ ಇಲ್ಲ. ಏನು ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿಗಳೇ ಖುದ್ದು ಪರಿಶೀಲನೆಯನ್ನ ಮಾಡಬೇಕು ಅಂತ ಹೇಳಿ ದರ್ಶನ್ ಮನವಿಯನ್ನ ಸಲ್ಲಿಕೆ ಮಾಡಿದ್ರು. ಆ ಒಂದು ಮನವಿಗೆ ನ್ಯಾಯಾಲಯವು ಕೂಡ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳನ್ನ ಕೂಡ ನೇಮಕ ಮಾಡಿತ್ತು. ಸದ್ಯ ಇದೀಗ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ವರದಿಯನ್ನ ಕೂಡ ನೀಡಿರುವಂತದ್ದು. ಇವತ್ತೂ ಕೂಡ ಏನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ ಏನು ಒಟ್ಟು 7 ಜನ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಹಾಜರಾಗಿದ್ದು, ಜೊತೆಗೆ ದರ್ಶನ್ ಕೂಡ ಒಂದು ಹೊಸ ರೀತಿಯಲ್ಲಿ ಹಣೆಗೆ ಕುಂಕುಮ ಇಟ್ಟು ಸೈಲೆಂಟ್ ಆಗಿ ಕೈಕೊಟ್ಟು ಈ ಒಂದು ನ್ಯಾಯಾಲಯಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ರು. ಸದ್ಯ ಈ ಒಂದು ಏನು ಕಾನೂನು ಸೇವಾ ಪ್ರಾಧಿಕಾರ ಅಧಿಕಾರಿಗಳು ಒಂದು ಏನು ಪರಿಶೀಲನೆಯನ್ನ ಮಾಡಿ ವರದಿಯನ್ನ ಕೂಡ ಸಲ್ಲಿಕೆಯನ್ನ ಮಾಡಿದ್ದಾರೆ. ಈ ಒಂದು ವರದಿಯಲ್ಲಿ ದರ್ಶನ್ಗೆ ನೀಡಿರುವಂತಹ ಕೊಠಡಿಯಲ್ಲಿ ಒಂದು ಇಂಡಿಯನ್ ಟಾಯ್ಲೆಟ್ ಹಾಗೆ ಮತ್ತೊಂದು ವೆಸ್ಟರ್ನ್ ಟಾಯ್ಲೆಟ್ ಕೂಡ ಇದೆ. ಹೀಗಾಗಿ ಜೊತೆಗೆ ಏನು ಬೆಳಕು ಕೂಡ ಬರ್ತಾ ಇಲ್ಲ, ವಾಕಿಂಗ್ಗೆ ಮಾಡೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಅಂತಾನು ಕೂಡ ಆರೋಪವನ್ನ ಮಾಡಿದ್ರು. ಸದ್ಯ ಈ ಒಂದು ವರದಿಯಲ್ಲಿ 1 ಗಂಟೆಗಳ ಕಾಲ ದರ್ಶನ್ಗೆ ವಾಕಿಂಗ್ ಮಾಡಲು ಸೌಲಭ್ಯ ಒದಗಿಸಲಾಗಿದೆ. ಜೊತೆಗೆ ಯಾಕಂತ ಹೇಳಿದ್ರೆ ದರ್ಶನ್ ಅಂದ್ರೆ ಏನು ವಾಕಿಂಗ್ ಮಾಡೋದಕ್ಕೆ ಅಕ್ಕಪಕ್ಕ ಬ್ಯಾರಕ್ನವರು ಕೂಡ ಒಂದಷ್ಟು ಗಲಾಟೆಯನ್ನ ಮಾಡ್ತಾರೆ. ಹಾಗಾಗಿ ಅಲ್ಲೇ ಸುತ್ತಮುತ್ತ 1 ಗಂಟೆಗಳ ಕಾಲ ಏನು ವಾಕಿಂಗ್ ಮಾಡಲು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಜೈಲಿನ ಅಧಿಕಾರಿಗಳು ಅಂತ ಹೇಳಿ ಅಲ್ಲಿ ವರದಿಯಲ್ಲಿ ಉಲ್ಲೇಖ ಆಗಿರುವಂತದ್ದು.
ಜೊತೆಗೆ ಕಾಲಿಗೆ ನನಗೆ ಫಂಗಸ್ ಉಂಟಾಗಿದೆ ಅಂತ ಹೇಳಿ ದರ್ಶನ್ ಕೂಡ ಆರೋಪ ಮಾಡಿದ್ರು. ಸದ್ಯ ವೈದ್ಯಾಧಿಕಾರಿಗಳ ಮೂಲಕ ದರ್ಶನ್ ಅವರ ಒಂದು ಚಿಕಿತ್ಸೆಯನ್ನು ಕೂಡ ಮಾಡಿರುವಂತದ್ದು. ಸದ್ಯ ಇದು ಫಂಗಸ್ ಅಲ್ಲ, ಏನು ಹಿಮ್ಮಡಿ ಬಿರುಕಾಗಿದೆ ಅನ್ನೋದು ಕೂಡ ವೈದ್ಯಾಧಿಕಾರಿಗಳು ಹೇಳಿರುವಂತದ್ದು. ಏನು ಹಾಸಿಗೆ ದಿಂಬು ವಿಚಾರ ಏನು ಜೈಲಿನ ಕೈಪಿಡಿಯಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಇದು ಸಜಾಬಂದಿಗಳಿಗೆ ಕೊಡುವಂತದ್ದು. ಜೊತೆಗೆ ದರ್ಶನ್ ಏನು ಕೊಲೆ ಆರೋಪಿ ಆಗಿರೋದ್ರಿಂದ ಹಾಸಿಗೆ ದಿಂಬು ನೀಡಲು ಸಾಧ್ಯ ಇಲ್ಲ ಅಂತ ಹೇಳಿ ಏನು ಜೈಲಿನ ಒಂದು ಕೈಪಿಡಿಯಲ್ಲಿ ಇರುವಂತದ್ದು. ಜೊತೆಗೆ ನನಗೆ ಕೊಠಡಿಯಲ್ಲಿ ಟಿವಿ ನೋಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು, ನನಗೆ ಒಂದು ಟಿವಿಯನ್ನ ಕೊಡಬೇಕು ಅಂತ ಹೇಳಿ ದರ್ಶನ್ ಒಂದು ಮನವಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು. ಟಿವಿಯನ್ನ ಕೊಡುವಂತದ್ದು ಅಂದ್ರೆ ಏನು ಜೈಲಿನಲ್ಲಿ ಇರುವಂತಹ ಸಜಾಬಂದಿ ಕೈದಿಗಳಿಗೆ ಒಟ್ಟಾರೆಯಾಗಿ ಎಲ್ಲರೂ ಕುಳಿತು ನೋಡುವಂತಹ ಟಿವಿಯನ್ನ ಮಾತ್ರ ನಾವು ಕೊಡ್ಬೋದು. ಆದ್ರೆ ಈ ಒಂದೊಂದು ಬ್ಯಾರಕ್ಕೆ ಒಂದೊಂದು ಟಿವಿಯನ್ನ ಕೊಡುವಂತಹದ್ದು ಜೈಲಿನ ಕೈಪಿಡಿಯಲ್ಲಿ ಇಲ್ಲ ಅಂತ ಹೇಳಿ ಸದ್ಯ ಈ ಒಂದು ವಿಚಾರಣೆಯನ್ನ ಅಕ್ಟೋಬರ್ 24ಕ್ಕೆ ಮುಂದೂಡಿಕೆಯನ್ನ ಮಾಡಿದೆ. ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ನೀಡುವಂತಹ ವರದಿಯನ್ನ ಅವರು ಕೇಳಿದ್ರು. ಏನು ದರ್ಶನ್ ಪರ ವಕೀಲರು ಸದ್ಯ ಅರ್ಜಿಯನ್ನ ಸಲ್ಲಿಕೆ ಮಾಡಿ ವರದಿಯನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ನ್ಯಾಯಮೂರ್ತಿಗಳು ಹೇಳಿದ್ರು. ಸದ್ಯ ಅರ್ಜಿಯನ್ನ ಏನು ಆ ಒಂದು ವರದಿಯನ್ನ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ದರ್ಶನ್ ಪರ ವಕೀಲರು ಮುಂದಾಗಿದ್ದಾರೆ. ನಂತರದಲ್ಲಿ ಈ ಒಂದು ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಏನು ವರದಿಯನ್ನ ನೀಡಿದ್ದಾರೆ ಆ ಒಂದು ವರದಿಯ ಮೇಲೆಗೆ ಏನು ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸಿರುವಂತದ್ದು. ಜೊತೆಗೆ ಅಕ್ಟೋಬರ್ 24ನೇ ತಾರೀಕು ಈ ಒಂದು ವರದಿಯ ಬಗ್ಗೆ ಏನು ರಿಸಲ್ಟ್ ಬರುವಂತದ್ದು. ಧನ್ಯವಾದ ಸುಚಿತ್ರಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.